ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹಾಡಿನ ದಿನ. ಈ ಎಪಿಸೋಡ್ನ ವಿಶೇಷ ಏನಂದರೆ, ಈ ಹಾಡು ನಾನು ಹಾಡಿದ್ದಲ್ಲ, ನನ್ನ ನೀಸ್ ಹಾಡಿದ್ದು. ಕಾವ್ಯ ಅಂತ ಕೆನಡಾಲಿ ವಾಸ ಆಗಿದ್ದಾಳೆ. ಆಯಿತು, ಅವಳಲ್ಲಿ ಹೋಗಿ ಮದುವೆಯಾಗಿ ಹೋಗಿ ಒಂದು ಸುಮಾರು 6-7 ವರ್ಷ ಆಗಿದೆ. ಕೆನಡಾದಲ್ಲಿ ಕನ್ನಡದ ಕಂಪನ್ನು ಚೆನ್ನಾಗಿ ಹರಿಸ್ತಾ ಇದ್ದಾಳೆ. ಅದು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷ. ಜನವರಿ 31ನೇ ತಾರೀಕು ನಮ್ಮ ವರಕವಿ ದಾರಾ ಬೇಂದ್ರೆ ಅವರ ಹುಟ್ಟಿದಬ್ಬ. ಕರ್ನಾಟಕಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಮಹಾಪುರುಷ. ಅವರು ರಚಿಸಿದ ಒಂದು ಹಾಡನ್ನು, ಅದು ಚಿತ್ರದಲ್ಲೂ ಮೂಡಿ ಬಂದಿದೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ಅಂತ. ಆ ಹಾಡನ್ನು ಕೆನಡಾಯಿಂದ ಅವಳು ಹಾಡಿ ನಮ್ಮ ಚಾನೆಲ್ಗೆ ಕಳಿಸ್ಕೊಟ್ಟಿದ್ದಾರೆ. ಬಹಳ ಸಂತೋಷದಿಂದ ಆ ಹಾಡನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಲೈಟ್ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇದೆ, ಅವಳು ಮಧುರವಾದ ಧ್ವನಿ ಇದೆ. ಅವಳು ಸಂಗೀತದಲ್ಲಿ ಟ್ರೈನಿಂಗೂ ತೊಗೊಂಡಿದ್ದಾಳೆ ಬೆಂಗಳೂರಲ್ಲಿ ಇದ್ದಾಗ. ಕೇಳಿ ಆನಂದಿಸಿ. ತುಂಬ ಮನಸ್ಸಿಗೆ ತಟ್ಟಿತು ಅಂತಂದರೆ ನೀವು ಯಾವುದೇ ಚಾನೆಲ್ಗೆ ಹೋಗಿ ಈ ಒಂದು ಹಾಡನ್ನು ಹಾಕಿದ್ರೆ ನಿಮಗೆ ಒರಿಜಿನಲ್ ಹಾಡು ಯಾವ ಚಿತ್ರದಿಂದ ಅದು ಬಂದಿತ್ತು ಅದು ಕೇಳಿಸುತ್ತೆ. 2ನೇ ಸಲ ಕೇಳಿಸ್ಕೊಳ್ಳಿ, 3ನೇ ಸಲ ಕೇಳಿಸ್ಕೊಳ್ಳಿ. ಹಾಡು ಎಂದಿಗೂ ಮುದ ಕೊಡುತ್ತೆ ನಮಗೆ. ಅದೇ ಈ ಹಾಡು ಭಾಗದ ಉದ್ದೇಶ ಕೂಡ. ನನ್ನ ಕೋರಿಕೆಗೆ ಮನ್ನಿಸಿ ಅವಳ ಹಾಡನ್ನು ನಾನು ಕೇಳಿಸ್ಕೊಟ್ಟ ಕಾವ್ಯಗೆ ಇಲ್ಲಿಂದಾನೇ ನಂದು ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನೀವುಗಳು ಕೂಡ ನಿಮ್ಮ ಹಾಡನ್ನು ಕಳಿಸ್ಕೊಡಿ. ನಮ್ಮ ಚಾನೆಲ್ನಲ್ಲಿ ನಿಮ್ಮ ಧ್ವನಿಗೆ ಎಂದೂ ಸ್ವಾಗತ ಇದೆ. ಕೇಳಿ ಆನಂದಿಸಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನನ್ನ ನೀಸ್ ಕಾವ್ಯ ಧ್ವನಿಯಲ್ಲಿ. ನಮಸ್ಕಾರ. ಮೂಡಲ ಮನೆಯ ಮುತ್ತಿನ ನೀರಿನ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಸುಮ್ಮನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತೊಯ್ದ ದೇವನು, ಜಗವೆಲ್ಲ ತೊಯ್ದ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಸುಮ್ಮನೆ ಎರಕಾವ ಹೊಯ್ದ. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು, ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು, ಕಂಡೆವು ಅಮೃತದ ಬಿಂದು. ಯಾರಿರೀಸರು ಮುಗಿಲಿನ ಮೇಲಿಂದ ಇಲ್ಲಿಗೆ ಈಗ ತಂದು, ಈಗ ಇಲ್ಲಿಗೆ ಈಗ ತಂದು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಸುಮ್ಮನೆ ಎರಕಾವ ಹೊಯ್ದ. ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಗಿಡಗಂಟೆಗಳ ಕೊರಳೊಳಗಿಂದ
ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ವನದೊಳು ಕಾಡಿನ ನಾಡು ಮೂಡಲ ಮನೆಯ ಮುತ್ತಿನ